ಇನ್ನು ಚಾಮರಾಜನಗರದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಬರ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಒಂದು ಹೈಡ್ರಾಮವೇ ನಡೀತದೆ. ಸಚಿವರ ಮುಂದೆಯೇ ವಿಷ ಸೇವಿಸದಾಗಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು. 6 ತಿಂಗಳಿನಿಂದ ತನ್ನ ವಿಕಲಚೇತನ ಮಗನಿಗೆ ವೇತನ ಬರ್ತಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಗೆ ತಿರುಗಿ ಸಾಕಾಗಿ ಹೋಗಿದೆ. ಏನೋ ಒಂದು ಕಾರಣ ಹೇಳಿ ಕಚೇರಿಗೆ ಅಲಿಸ್ತಾರೆ. ಮಳೆ ಇಲ್ಲದೆ ಬೆಳೆ ಆಗಿಲ್ಲ, ಈತ ಮಗನಿಗೆ ವೇತನ ಕೂಡ ಇಲ್ಲ, ಮಗನಿಗೆ ವಿಷ ಹಾಕಿ ನಾವು ಸಾಯಿಸ್ತೇವೆ ಅಂತ ಪೋಷಕರು ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಹಳೆಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬರ ಅಧ್ಯಯನಕ್ಕೆ ಅಂತ ತೆರಳಿದ್ದ ಸಚಿವರ ಎದುರೇ ನಡೆದಂಥ ಒಂದು ಘಟನೆ ಎಲ್ಲರ ಮನ ಕಲ್ಕುವಂತಿದೆ. ಅದರ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ನೋಡಿ. ಒಂದು ಕಡೆ ಮಳೆ ಇಲ್ಲದೆ ಬೆಳೆ ಕಳೆದುಕೊಂಡ ರೈತರ ಒಂದು ನೋವು, ಮತ್ತೊಂದು ಕಡೆ ಕಳೆದ 6 ತಿಂಗಳಿನಿಂದ ಅಂಗವಿಕಲ ಮಗನಿಗೆ ಬರಬೇಕಾದಂಥ ವೇತನ ಸಿಗದೆ ಪರದಾಡ್ತಿರ್ತಕ್ಕಂಥ ಕುಟುಂಬದ ಒಂದು ಅಳಲು. ಈ ಎರಡೂ ನೋವುಗಳು ಇವತ್ತು ಚಾಮರಾಜನಗರದಲ್ಲಿ ಸ್ಫೋಟಗೊಂಡಿತ್ತು. ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇದ್ದಾರೆ, ನೀವು ಗಮನಿಸಬಹುದು. ಬರ ಅಧ್ಯಯನ ಅಂತ ಹೋಗಿ ಅಂತಾರೆ. ಏನು ಬತ್ತೆ 6-7 ತಿಂಗಳಾಯ್ತು ಸರ್. ನಾವು ನೋಡಿ ಸಲ ಬಂದಿದ್ದೀರ ಸ್ವಲ್ಪ ಹಿಂದಕ್ಕೆ ಬಂದ್ಬಿಡಿ ಎಲ್ಲರೂ ಸರ್, ಬೇಡ ಆಗಲಿ.